ನಮಸ್ಕಾರ. ನಾನು ಕೊಂಡವೀಡು ಫೋರ್ಟಲ್ಲಿ ಬಂದಿದ್ದೀನಿ. ಸೊ ಕೊಂಡವೀಡು ಫೋರ್ಟ್ ಬಂದ್ಬಿಟ್ಟು ನಿಮಗೆ ಆಂಧ್ರ ಪ್ರದೇಶದಲ್ಲಿರುವಂತಹ ಗುಂಟೂರು ಜಿಲ್ಲೆಯಲ್ಲಾದರೂ ಬರುತ್ತೆ. ಸೊ ನಮಗೆ ಎಂಟ್ರೆನ್ಸ್ ಅಲ್ಲಿ ಟಿಕೆಟ್ ಆದ್ರೆ ತಗೊಳ್ಬೇಕಾಗುತ್ತೆ. ಇದು ಎಂಟ್ರೆನ್ಸ್. ಇಲ್ಲಿ ನಾವು ಟಿಕೆಟ್ ಆದ್ರೆ ತಗೊಂಡ್ವಿ. ಟೂ ವೀಲರ್ಗೆ 20 ರೂಪಾಯಿ, ಹಾಗೆ ನಮಗೆ ಪರ್ ಪರ್ಸನ್ಗೆ 20 ರೂಪಾಯಿ. ಸೊ ಟೋಟಲ್ ಆಗಿ 40 ರೂಪಾಯಿ ಆದ್ರೆ ಚಾರ್ಜ್ ಮಾಡ್ತಾರೆ. ಸೊ ನಿಮಗೆ ಈ ಬೋರ್ಡಲ್ಲಿ ಕಾಣಬಹುದು ಯಾವ ರೀತಿ ಆದರೆ ನಮಗೆ ಬೆಟ್ಟ ಹತ್ತಬೇಕು ಅಂದ್ರೆ ಈ ರೀತಿ ಇದ್ರೆ ರೋಡ್ ಸಿಗುತ್ತೆ ನಮಗೆ. ಸೊ ಬೆಟ್ಟದ ನೀವು ಸಂಪೂರ್ಣ ಒಂದು ಮ್ಯಾಪ್ ಅನ್ನ ಇಲ್ಲಿ ಕಾಣಬಹುದು. ಸೊ 3 ಕೆರೆ ಇದೆ. ಸೊ ಸುಮಾರು ಬಾವಿಗಳಾದ್ರೆ ಇದರಲ್ಲಿ ನೀವು ಕಾಣಬಹುದು. ಮತ್ತು ತುಂಬಾನೇ ವಿಸ್ತೀರ್ಣವಾದಂತಹ ಈ ಫೋಟೋ ಸುಮಾರು 31 ಕಿಲೋಮೀಟರ್ ವರೆಗೂ ಈ ವಿಸ್ತೀರ್ಣ ಆದ್ರೆ ಇದೆ ಅಂತೆ. ಸೊ ಬೆಟ್ಟದ ಮೇಲೆಲ್ಲ ನಮಗೆ ಯಾವುದೇ ತರ ರೋಡ್ ಇಲ್ಲ. ಸೊ ನಾವು ಬೆಟ್ಟದ ಒಳಗಡೆ ಆದ್ರೆ ತುಂಬಾ ಓಡಾಡೋಕೆಲ್ಲ ಪ್ಲೇಸ್ ಆದ್ರೆ ಇದೆ. ಸೊ ಹಾಗೆ ಟೆಂಪಲ್ಸು ಇದಾವೆ. ಸೊ ಒಂದೊಂದಾಗಿ ನೋಡೋಣ. ಸೊ ಈ ಮ್ಯಾಪಲ್ಲಿ ನಿಮಗೆ ಕೆಲವೊಂದು ಐಡಿಯಾಸ್ ಆದರೆ ಸಿಗುತ್ತೆ ಯಾವ ರೀತಿ ಆದರೆ ನಾವು ಬೆಟ್ಟ ಹತ್ತಬೇಕಾದ್ರೆ ರೋಡ್ ಇದೆ. ಸೊ ಅನ್ನೋದನ್ನ ಮಾಹಿತಿ ಆದರೆ ನಾವು ಕಾಣಬಹುದು. ಸೊ 3 ಲೇಕ್ ಇದೆ. ಪುಟ್ಟಲಮ್ಮ ಚೆರುವು ಅಂತ ಬರುತ್ತೆ, ಇನ್ನೊಂದು ಮುತ್ತೆಲಮ್ಮ ಟ್ಯಾಂಕು, ಇನ್ನೊಂದು ಬಂಬು ಟ್ಯಾಂಕ್ ಅಂತ ಮೂರ್ ಆದರೆ ಕೆರೆ ಇದಾವೆ. ಸೊ ಚಿಕ್ಕ ಕೆರೆ. ಸೊ ನಮಗೆ ಇದರಲ್ಲಿ ಬೋಟಿಂಗ್ ಆದ್ರೂ ವ್ಯವಸ್ಥೆ ಮಾಡಿದ್ದಾರೆ. ಸೊ ಹಾಗೆ ಹನುಮಂತನ ಒಂದು ದೇವಸ್ಥಾನ, ಹಾಗೆ ಅವರ ಒಂದು ಮಂಟಪ, ಕೆಲವೊಂದು ವಿಷಯಗಳಾದ್ರೆ ನೀವು ಇದರಲ್ಲಿ ಕಾಣಬಹುದು. ಅವರ ಅಡಿಗೆ ಮಾಡುವ ಸ್ಥಳ. ಸೊ ಇದು ಸಂಪೂರ್ಣ ಕೊಂಡವೀಡು ಫೋರ್ಟಿನ ಒಂದು ಮ್ಯಾಪ್ ಅಂತಾನೆ ಅನ್ಕೊಳ್ಳಿ. ಸೊ ಇಲ್ಲಿ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಆದರೂ ಮಾಡಿದ್ದಾರೆ. ಸೊ ನಮ್ಮ ವೆಹಿಕಲ್ಸ್ ಯಾವುದೇ ವೆಹಿಕಲ್ಸ್ ಬಂದರೂ ಇಲ್ಲಿ ನಾವು ಪಾರ್ಕ್ ಮಾಡಿಬಿಟ್ಟಾದ್ರೆ ಇಲ್ಲಿಂದ ನಾವು ವೀಕ್ಷಣೆಯನ್ನು ಮಾಡಬಹುದು ಒಂದೊಂದಾಗಿ. ಸೊ ಹಾಗೆ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಸೊ ನಮ್ಮ ಹತ್ರ ಬಾಟಲ್ಸ್ ಏನಾದರೂ ಇದ್ರೆ ಸೊ ನಾವು ಇದರಲ್ಲಿ ನೀರನ್ನು ತುಂಬಿಕೊಳ್ಬಹುದು. ಸೊ ಈ ಕೋಟಿನ ವಿಶೇಷತೆ ಏನಂದ್ರೆ, ಸೊ ಇದು ಇತಿಹಾಸದ ಒಂದು ಅದ್ಭುತವಾದ ಪ್ಲೇಸ್ ಅಂತಾನೆ ಹೇಳ್ಬೋದು. ಈ ಕೋಟೆ, ಕೊಂಡವೀಡು ಕೋಟೆ ಒಂದು ಒಳ್ಳೆ ಹೆಸರಾದ್ರೆ ಹಿಂದಿನ ಕಾಲದಲ್ಲಾದ್ರೆ ಮಾಡಿದೆ. 14ನೇ ಶತಮಾನದಲ್ಲಿ ಇದರ ಒಂದು ನಿರ್ಮಾಣವಾದರಾಯಿತು. ಈ ಕೋಟೆ ನಿರ್ಮಾಣ ಕೊಲ್ಲೈ ವೇಮಾರೆಡ್ಡಿ ಅವರು ಇದರ ಒಂದು ನಿರ್ಮಾಣವಾದ್ರೆ ಮಾಡಿದ್ರು. ಫುಲ್ಲು ಕಾಡಿದೆ. ಈ ಬೆಟ್ಟ ಹತ್ತಬೇಕಾದ್ರೆ ನಿಮಗೆ 18 ತಿರುವು ಬರುತ್ತೆ, ಅಂದ್ರೆ 21 ತಿರುವು ಬರುತ್ತೆ, ಮತ್ತೆ 18 ರೌಂಡ್ ಅಪ್ ಬರುತ್ತೆ. ರೌಂಡ್ ರೋಡ್ಸ್ ಆದ್ರೆ ಬರ್ತವೆ. ಸೊ ಆ ರೌಂಡ್ ರೋಡ್ ಎಲ್ಲ 18 ರೌಂಡ್ ರೋಡ್ ಎಲ್ಲ ಹತ್ಕೊಂಡಾದ್ರೆ ಮತ್ತೆ 21 ತಿರುವನ್ನ ಮುಗಿಸ್ಕೊಂಡಾದ್ರೆ ನೀವು 6 ಕಿಲೋಮೀಟರ್ ಹತ್ಕೊಂಡಾದ್ರೆ ಬೆಟ್ಟದ ಮೇಲೆ ಬರ್ಬೇಕಾಗುತ್ತೆ. ಸೊ ಬೆಟ್ಟದ ಮೇಲೆ ಬಂದ್ಮೇಲೆ ನಿಮಗೆ ಅದು ಮತ್ತೆ 1000 ಅಡಿ ಮತ್ತೆ ನಾವು ಡೌನ್ ಬರಬೇಕಾಗುತ್ತೆ. ಸೊ ಬೆಟ್ಟ ಹತ್ತಿದ್ಮೇಲೆ 1000 ಅಡಿ ಡೌನ್ ಬಂದ್ಬಿಟ್ಟು ಸೊ ಅಲ್ಲಿಂದ ನಾವು ಅಲ್ಲೇ ವೆಹಿಕಲ್ ಪಾರ್ಕ್ ಮಾಡಿ ಹಂಗೆ ನಾವು ಮೇಲೆಲ್ಲ ನೋಡ್ಕೊಂಡಾದ್ರೆ ಬರಬೇಕಾಗುತ್ತೆ. ಸೊ ತುಂಬಾನೇ ಅದ್ಭುತವಾದ ಪ್ಲೇಸ್ ಅಂತಾನೆ ಹೇಳ್ಬೋದು. ಒಳ್ಳೆ ಗಾಳಿ ಆದರೆ ಬರುತ್ತೆ, ಕೂಲ್ ಆಗಿರೋಂಥದ್ದು. ಮತ್ತೆ ನೀವು ಜೊತೆಗೆ ವಾಟರ್ ಬಾಟಲ್ ಆದ್ರೆ ಕ್ಯಾರಿ ಮಾಡಬೇಕಾಗುತ್ತೆ. ಇದ್ರೊಳಗಡೆ ನಿಮಗೆ ವಾಟರ್ ಆದ್ರೆ ಸಿಗುತ್ತೆ, ಬಟ್ ಬಾಟಲ್ ತುಂಬ್ಕೊಂಡಾದ್ರೆ ನೀವು ಮೇಲೆ ಬರಬೇಕಾಗುತ್ತೆ. ಅಂದ್ರೆ ನೀವು ಒಳಗಡೆ ಏನಾದ್ರು ಬಂದ್ರೆ ನಿಮಗೆ ಮಿನಿಮಮ್ 3 to 4 ಅವರ್ಸ್ ಆದ್ರೆ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಇದು ನೀರಿನ ಬಾಟ್ಲಿ ಆದ್ರೆ ಕ್ಯಾರಿ ಮಾಡೋದು ತುಂಬಾ ಒಳ್ಳೇದು. ಸೊ ನೀವು ಬೆಟ್ಟ ಹತ್ತಬೇಕು ಅಂದ್ರೆ ಸುಮಾರು 31 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ನಿಮಗೆ 31 ಕಿಲೋಮೀಟರ್ ಆದ್ರೆ ಈ ಫೋರ್ಟ್ ಅದು ಇದೆ. ಸೊ ಒಂದೊಂದಾಗಿ ನಾವು ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಮಾತ್ರ ನಿಮಗೆ ಫುಲ್ ಆಗಿ ತೋರಿಸ್ತೀನಿ. ಮತ್ತೆ ಇದರ ಒಂದು ಸ್ಟೋರಿ ಫುಲ್ ಆಗಿ ನಿಮಗೆ ಪ್ರತಿಯೊಂದನ್ನು ಹೇಳ್ತೀನಿ. ಸೊ ಬನ್ನಿ ಒಂದೊಂದಾಗಿ ನಾವು ಈ ಫೋರ್ಟ್ ನ ವಿಶೇಷತೆ ಮತ್ತೆ ಇದರ ಒಂದು ಹಿಂದಿನ ಒಂದು ಕಥೆಯನ್ನ ನಾವು ಸಂಪೂರ್ಣವಾಗಿ ಕೇಳ್ಕೊಂಡಾದ್ರೆ ಬರೋಣ. ಎಲ್ಲೂ ರೋಡ್ ಇಲ್ಲ ನಮ್ಗೆ ನಡ್ಕೊಂಡು ಹೋಗೋಕೆ, ಚಿಕ್ಕ ದಾರಿ ಆದ್ರೆ ಬಿಟ್ಟಿದ್ದಾರೆ. ಸೊ ಬೆಟ್ಟ ಆದ್ರೆ ಹತ್ಬೇಕಾಗುತ್ತೆ. ಸೊ ಯಾವ ರೀತಿ ದಾರಿ ಅಂತ ಏನೋ ಗೊತ್ತಿಲ್ಲ. ಜನ ಅಂತೂ ತುಂಬಾ ಕಡಿಮೆ ಇದ್ದಾರೆ, ಒಂದು 20 ರಿಂದ 30 ಜನ ಇದ್ದಾರೆ ಅಷ್ಟೇನೆ ಒಳಗಡೆಗೆ. ಸೊ ಯಾರು ಇಲ್ಲ. ಸೊ ಒಬ್ರು ಬಂದ್ರೆ ಸ್ವಲ್ಪ ಕಷ್ಟ. ಸೊ ಜೊತೆಲಿ ಯಾರು ಇದ್ರೆ ಸ್ವಲ್ಪ ರಿಸ್ಕ್ ಕಡಿಮೆ. ಅಂದ್ರೆ ಕಾಡಿದೆಯಲ್ಲ, ಕಾಡಿನ ಮಧ್ಯದಲ್ಲಾದ್ರೆ ನಡ್ಕೊಂಡೋದ್ರೆ ಹೋಗ್ಬೇಕಾಗುತ್ತೆ. ಸೊ ಫುಲ್ ಎಲ್ಲ ಕಡೆನೂ ಮರ ಇದಾವೆ. ಸೊ ನಾವು ಒಂದೊಂದಾಗಿ ನೋಡೋಣ. ಇದರ ವಿಶೇಷತೆ ಸಂಪೂರ್ಣವಾಗಿ ತಿಳಿದುಕೊಂಡಾದ್ರೆ ಮೇಲೆ ಆದ್ರೆ ಹೋಗೋಣ. ಸೊ 31 ಕಿಲೋಮೀಟರ್ ಇದೆ. ಸೊ 31 ಕಿಲೋಮೀಟರ್ ಯಾವ ದಾರಿಯಲ್ಲಿ ನಾವು ಹೋಗ್ಬೇಕು ಅನ್ನೋದೇ ಕನ್ಫ್ಯೂಷನ್. ಸೊ ನಾನು ಒಂದೊಂದಾಗಿ ನಿಮಗೆ ತೋರಿಸ್ತೀನಿ. ಸೊ ನಮಗೆ ಇಲ್ಲಿ ಬೋಟಿಂಗ್ ವ್ಯವಸ್ಥೆನೂ ಇದೆ. ಸೊ ನೋಡ್ತಾ ಇದ್ದೀರಲ್ಲ, ಇದು ಬೋಟಿಂಗ್ ಲೇಕು. ಸೊ ಈ ತರ ನಮಗೆ ಮೂರು ಕೆರೆ ಇದಾವೆ. ಸೊ 3 ಕೆರೆಯಲ್ಲಿ ಈ ಕೆರೆಯಲ್ಲಿ ಮಾತ್ರ ನೀರಿರೋದು. ಸೊ ಚಿಕ್ಕದಾಗಿದೆ ಕೆರೆಗಳು 3 ಇದಾವೆ. ಸೊ ಇಲ್ಲಿ ಮುಂದೆ ರಾಜರು ಮತ್ತೆ ಅವರ ಸೈನಿಕರು ಇಲ್ಲಿ ನೀರಿನ ವ್ಯವಸ್ಥೆ ಆದ್ರೆ ಮಾಡ್ಕೊಂಡಿದ್ರು. ಸೊ ಅದು ಬೆಟ್ಟದ ಮೇಲೆ ಫೋರ್ಟ್ ಇದೆ. ಸೊ ಸರೌಂಡಿಂಗ್ ಅಲ್ಲಿ ನಮಗೆ ಆತರ ಒಂದು ಕಿಲ್ಲೆಯ ಗೋಡೆಯನ್ನು ಸೊ ನೋಡ್ತಾ ಇದ್ದೀರಲ್ಲ, ಆ ಗೋಡೆ ಫೋರ್ಟಿನ ಒಂದು ಗೋಡೆ.
ಸೊ ಸುತ್ತಲೂ ಬೆಟ್ಟ ಇದೆ. ಬೆಟ್ಟದ ಅಡಿಯಲ್ಲಿ ಆದರೆ ನಮಗೆ ಈ ಥರ ಫೋರ್ಟ್ ನೋಡ್ಬೋದು. ಥರ ಬಸ್ ಇಲ್ಲ, ನಿಮಗೆ ಬಂದರೆ ನಿಮಗೆ ಈ ಬೆಟ್ಟ ಆದರೆ ಹತ್ಕೊಂಡು ಬರಬೇಕಾಗುತ್ತೆ. ಸೊ ಸುಮಾರು 6 ಕಿಲೋಮೀಟರ್ ಬೆಟ್ಟ ಆದರೆ ಈ ಫೋರ್ಟ್ಗಾದರೂ ದಾರಿ ಇದೆ. ಸೊ 6 ಕಿಲೋಮೀಟರ್ ನಿಮಗೆ 21 ತಿರುವು ಆದರೆ ಬರುತ್ತೆ, ಮತ್ತು ರೌಂಡ್ ಟರ್ನಿಂಗ್ಸ್ ಬಂದುಬಿಟ್ಟು 21 ಬರುತ್ತೆ, ಮತ್ತು ಫುಲ್ಲು ಜಿಗ್ಜಾಗ್ ಥರ ಇರುತ್ತೆ ಅಂದ್ಕೊಳ್ಳಿ. ಸೊ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿದ್ರೆ ಇದರ ಸಂಪೂರ್ಣ ಮಾಹಿತಿ ಆದರೆ ನಿಮಗೆ ಇದರಲ್ಲಿದೆ. ಸೊ ಯಾರೂ ಮಿಸ್ ಮಾಡದೆ ಈ ಫೋರ್ಟಿನ ಸಂಪೂರ್ಣ ಮಾಹಿತಿ ಒಂದೊಂದಾಗಿ ತಿಳಿದುಕೊಳ್ಳೋಣ. ರಡ್ಡಿವಾರಿ ಭೋಜನ ಶಾಲಾ ಅಂತೆ. ಸೊ ಈ ಭೋಜನ ಶಾಲಾ ಆದರೆ ನೋಡೋಣ. ಸೊ ಬನ್ನಿ. ಸೊ ಅಡಿಗೆ ಮಾಡೋಕೆ ಅಂತಾನೆ ಈ ಫೋರ್ಟಿಯ ಮಂಟಪವನ್ನು ಬಳಸ್ತಾ ಇದ್ರು. ಸೊ ಇವಾಗ ಈ ಮಂಟಪ ಫುಲ್ಲಾಗಿ ಬಿದ್ದೋಗಿದೆ. ಸೊ ಸ್ವಲ್ಪ ಸ್ವಲ್ಪ ಮಾತ್ರ ಗೋಡೆ ಇದಾವೆ. ಸೊ ಮೇಲೆ ಆದರೆ ಹೋಗ್ಬೋದು, ನಾವು ಮೇಲೆ ಹೋಗ್ಬಿಟ್ಟು ನೀವು ಫುಲ್ಲು ಸರೌಂಡಿಂಗ್ ವ್ಯೂಸ್ ಎಲ್ಲ ಕಾಣ್ಬೋದು. ಸೊ ನಿಮಗೆ ಆ ಬೆಟ್ಟದ ಮೇಲೆ ಎಲ್ಲ ಗೋಡೆಗಳು ಅಲ್ಲಲ್ಲಿ ಕಾಣ್ಬೋದು. ಸೊ ಅಂದರೆ ಈ ಬೆಟ್ಟ ಹತ್ತಬೇಕು ಅಂದರೆ ಕಷ್ಟ, ಸೊ ಯಾರೂ ಹತ್ತಕ್ಕಾಗಲ್ಲ. ಸೊ ಅದ್ರ ಮೇಲೆ ನಮಗೆ ಇದರ ಫೋರ್ಟಿನ ಒಂದು ಸುತ್ತಲೂ ಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಕೆಲವೊಂದು ಭಾಗದಲ್ಲಿ ಫುಲ್ಲಾಗಿ ಬಿದ್ದೋಗಿದೆ. ಸೊ ಕೆಲವೊಂದು ಭಾಗದಲ್ಲಿ ಮಾತ್ರ ಸ್ವಲ್ಪ ಸ್ವಲ್ಪ ನೀವು ಅಲ್ಲಲ್ಲಿ ಕಾಣಬಹುದು. ಸೊ ಇಲ್ಲಿ ರಾಜ ಮಹಾರಾಜರ ಒಂದು ಕುದುರೆ ಆದರೆ ಕಟ್ತಾ ಇದ್ರು, ಅಂದ್ರೆ ಒಂದು ಸೈನಿಕರ ಕುದುರೆ ಹಾಗೂ ರಾಜರ ಒಂದು ಕುದುರೆ ಎಲ್ಲ ಈ ಪ್ಲೇಸ್ ಅಲ್ಲಿ ಆದರೆ ಅವರು ಕಟ್ತಾ ಇದ್ರು. ಸೊ ಗೋಡೆ ಎಲ್ಲ ಅಲ್ಲಲ್ಲಿ ಬಿದ್ದೋಗಿದೆ. ಸೊ ಅಂದ್ರೆ ಡ್ಯಾಮೇಜ್ ಆಗೋಗಿದೆ, ಯಾವುದೇ ತರ ಗೋಡೆ ಕರೆಕ್ಟ್ ಆಗಿಲ್ಲ. ಹಾಗೆ ಮಣ್ಣಿನಿಂದ ಮುಚ್ಚೋಗಿದೆ ಕೆಲವೊಂದು ಪ್ಲೇಸ್ ಅಲ್ಲಿ. ಅವರು ಬಳಸ್ತಾ ಇರುವಂತಹ ಸುಮಾರು ತರ ಬಾವಿಗಳು ಈ ಫೋರ್ಟಿನ ಒಳಗಡೆ ನೀವು ಕಾಣಬಹುದು. ಅದರಲ್ಲಿ ಇದು ಒಂದು ಬಾವಿ. ಸೊ ಒಳಗಡೆ ಕಲ್ಲು ಬಂಡೆಗಳೆಲ್ಲ ಮುಚ್ಚೋಗಿದೆ. ಸೊ ಸ್ವಲ್ಪ ಮಾತ್ರ ನೀವು ಕಾಣಬಹುದು. ಸೊ ತುಂಬಾ ಅದ್ಭುತವಾಗಿದೆ. ಸೊ ಈ ಬೋರ್ಡಿನ ಒಳಗಡೆ ನೀವು ಕಾಣಬಹುದು ಯಾರೆಲ್ಲ ಆಳಿದ್ರು ಮತ್ತೆ ಯಾವ ಸಮಯದಲ್ಲಿ ಆಳಿದ್ರು ಅನ್ನೋದನ್ನ ನಮಗೆ ಈ ಬೋರ್ಡಿನ ಮುಖಾಂತರ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದು ಮೊದಲನೇ ರಾಜನಾಗಿದ್ದ ಪ್ರಲಯ ವೇಮನ ರೆಡ್ಡಿ ಆಗಿದ್ರು. ಸೊ ಅವರ ಒಂದು ಆಳ್ವಿಕೆ 1375ರಿಂದ 1353ರವರೆಗೆ ಅವರ ಆಳ್ವಿಕೆಯಲ್ಲಿ ಇತ್ತು. ಅನಪೋತ ರೆಡ್ಡಿ ಅವರು ಬಂದರು. ಅವರೊಂದು ಆಳ್ವಿಕೆ 1353ರಿಂದ 1364ರವರೆಗೆ ಇತ್ತು. ಹಾಗೆ ಸುಮಾರು ತರ ನೀವು ಇಲ್ಲಿ ಅವರ ಒಂದು ರಾಜರ ಆಳ್ವಿಕೆನೂ ಕಾಣಬಹುದು. ಸೊ ಯಾರೆಲ್ಲ ಬಂದ್ರು ಮತ್ತೆ ಎಷ್ಟು ಕಾಲ ಇವರು ಆಳಿದ್ರು ಅನ್ನೋದನ್ನ ನಮಗೆ ಈ ಬೋರ್ಡಿನ ಮುಖಾಂತರ ಸಂಪೂರ್ಣವಾಗಿ ಇದರ ಒಂದು ವೀಕ್ಷಣೆಯನ್ನು ಕಾಣಬಹುದು. ಸೊ ನೋಡಿದ್ರಲ್ಲ, ಇದ್ರ ಒಳಗಡೆ ಬಂದ್ರೆ ನೀವು ಈ ಬೋರ್ಡ್ ಅನ್ನು ಗಮನಿಸಿ ನೀವು ಇದರ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು. ಸೊ ಕೆಲವೊಂದು ಪಾಯಿಂಟ್ಸ್ ಮಾತ್ರ ನಿಮಗೆ ಇಂಪಾರ್ಟೆಂಟ್ಸ್ ಇದಾವೆ. ಸೊ ಇದು ಮಸ್ಜಿದ್. ಕೊಂಡವೀಡು ಫೋರ್ಟ್ನಲ್ಲಿ ಮುಸ್ಲಿಮರ ಆಡಳಿತ ಸಮಯದಲ್ಲಿ ಇದನ್ನ ನಿರ್ಮಾಣ ಮಾಡಿದರು. ಇದು ಯೋಗಿ ವೇಮನ್ ಅವರ ಮನೆ ಇತ್ತು. ಸೊ ನೋಡ್ತಾ ಇದ್ದೀರಲ್ಲ ಹಿಂದ್ಗಡೆ, ಅದು ಯೋಗಿ ವೇಮನ್ ಅವರ ಮನೆ. ಸೊ ನೋಡೋಣ ಬನ್ನಿ, ಒಳಗಡೆ ಅದರ ವೀಕ್ಷಣೆ ಮಾಡೋಣ. ಸೊ ನೀವು ಹಿಂದೆ ಕಾಣಬಹುದು ಎಷ್ಟು ಸುಂದರವಾಗಿರುವಂತಹ ಕಟ್ಟಡಗಳು ಆ ಕಾಲದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಒಳಗಡೆ ಯಾವ ರೀತಿ ಅದರ ಇದೆ ನೋಡಿ.
ಸೊ ತುಂಬಾ ಅದ್ಭುತವಾಗಿದೆ. ಸೊ ಅವಾಗಿನ ಒಂದು ಕನ್ಸ್ಟ್ರಕ್ಷನ್ ನೋಡಿದರೆ ತುಂಬಾ ವಿಭಿನ್ನವಾಗಿತ್ತು ಅನ್ನೋದು ಇದರಲ್ಲಿ ಕಾಣಬಹುದು. ಸೊ ಯಾವ ರೀತಿ ಅಂದರೆ ಕಲ್ಲಿನಿಂದನೇ ಪಿಲ್ಲರ್ನ ನಿರ್ಮಾಣ ಮಾಡಿದ್ದಾರೆ. ಸೊ ತುಂಬಾ ಅದ್ಭುತವಾಗಿದೆ ಒಳಗಡೆ ಬಂದರೆ. ಸೊ ಇದೊಂದು ಅವರ ವೇಮನವರ ಮನೆ ಹತ್ರ ಆಗಿತ್ತು. ಈ ತರ ಸುಮಾರು ಕಟ್ಟಡಗಳು ನೀವು ಈ ಕೋಟೆ ಒಳಗಡೆ ಕಾಣಬಹುದು. ಈ ಕೋಟೆಯ ಸಂಪೂರ್ಣ ಮಾಹಿತಿ ಮತ್ತೆ ಇದರ ಒಂದು ವೀಕ್ಷಣೆ ಮಾಡಬೇಕು ಅಂದ್ರೆ ನೀವು ಕೋಟೆಗಾದ್ರೆ ಬರಬೇಕಾಗುತ್ತೆ. ಸೊ ನಿಮಗೆ ಗುಂಟೂರಿಂದ ಸುಮಾರು 33 ಕಿಲೋಮೀಟರ್ ದೂರದಲ್ಲಾದ್ರೆ ಬರುತ್ತೆ ಈ ಕೋಟೆ. ಸೊ ತುಂಬಾನೇ ಅದ್ಭುತವಾಗಿದೆ. ಸೊ ಬನ್ನಿ ಒಂದು ಸಾರಿ ಇದ್ರೆ ಈ ಕೋಟೆನ ವಿಸಿಟ್ ಮಾಡಿ. ಈ ಕೋಟೆಯ ಫೇಮಸ್ ಬುರ್ಜು. ಸೊ ಈ ಪ್ಲೇಸ್ಗೆ ಹೋಗೋಕೆ ದಾರಿ ಇಲ್ಲ. ಸೊ ಬೆಟ್ಟ ಅಂದ್ರೆ ಹತ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ನಾವು ಕೆಳಗಡೆ ಅದರ ಡೌನ್ಗೆ ಬಂದಿದ್ವಿ. ಡೌನ್ಗೆ ಬಂದಿದ್ಮೇಲೆ ಒಂದು ಬಾವಿ ನೋಡಿದೆ. ಸೊ ಈ ತರ ಬಾವಿ ಸುಮಾರು ಬಾವಿ ಇದ್ರೆ ನೀವು ಈ ಕೋಟೆ ಒಳಗಡೆ ಕಾಣಬಹುದು. ತುಂಬಾ ಇಂಟ್ರೆಸ್ಟಿಂಗ್ ಪ್ಲೇಸ್ ಅಂತಾನೆ ಹೇಳ್ಬೋದು. ತುಂಬಾನೇ ತಿಳಿದುಕೊಳ್ಳುವಂತ ಮಾಹಿತಿ ತುಂಬಾನೇ ಇದೆ ಇದರಲ್ಲಿ. ಸೊ ನಾನು ಕೆಲವೊಂದು ಮಾತ್ರ ನಿಮಗೆ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಆದ್ರೆ ಮಾಡಿ ನಿಮಗೆ ಈ ಕೋಟೆಯ ಒಂದು ಸಂಪೂರ್ಣ ಮಾಹಿತಿ ಮತ್ತೆ ಇದರ ಒಂದು ಚರಿತ್ರೆ ನಿಮಗೆ ಪ್ರತಿಯೊಂದನ್ನ ತಿಳಿಸ್ತೀನಿ. ಸೊ ನಾನು ಇವಾಗ ಕೋಟೆ ಸಂಪೂರ್ಣ ಮಾಹಿತಿ ಮತ್ತೆ ಅದರ ಒಂದು ವಿಸ್ತಾರ ಮತ್ತೆ ಕೆಲವೊಂದು ಪ್ಲೇಸ್ ಆದ್ರೆ ನಿಮಗೆ ಇದರ ಮುಖಾಂತರ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ದೇವಸ್ಥಾನ ಆದ್ರೆ ಇದೆ. ಸೊ ಈ ದೇವಸ್ಥಾನವು ಫುಲ್ ಆಗಿ ನಾಶ ಆಗೋಗಿದೆ. ಅಂದ್ರೆ ವಿಗ್ರಹವನ್ನು ತುಂಡಾಗಿ ಮಾಡಿದ್ದಾರೆ. ಸೊ ಈ ದೇವಸ್ಥಾನದ ಹೆಸರು ಗುರುನಾಥಂ ದೇವಸ್ಥಾನ ಅಂತ ಹೆಸರಿತ್ತು. ಸೊ ಅಂದ್ರೆ ಗುರುನಾಥಂ ದೇವಸ್ಥಾನನ ಫುಲ್ ಆಗಿ ನಾಶ ಮಾಡಿದ್ದಾರೆ. ಅಂದ್ರೆ ಯಾವುದೇ ತರ ವಿಗ್ರಹ ನೀವು ಒಳಗಡೆ ಕಾಣೋದಿಲ್ಲ. ಅಂದ್ರೆ ಪಿಲ್ಲರ್ ಎಲ್ಲ ಮತ್ತೆ ಕಲ್ಲು ಬಂಡೆಗಳಿಂದ ಮುಚ್ಚಾಕಿದ್ದಾರೆ. ಸೊ ಒಳಗಡೆ ಹೋಗೋಕ್ಕೂ ದಾರಿ ಇಲ್ಲ, ಆ ರೀತಿ ಆದ್ರೆ ಆಗಿದೆ ದೇವಸ್ಥಾನ. ಸೊ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಬಟ್ ಯಾಕೆ ಈ ರೀತಿ ಹಾಳು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಅಂದ್ರೆ ಯುದ್ಧದ ಸಮಯದಲ್ಲಿ ಇದರ ಒಂದು ದೇವಸ್ಥಾನವನ್ನು ಸರ್ವನಾಶ ಮಾಡಿದ್ದಾರೆ ಅನ್ಸುತ್ತೆ. ಸೊ ಇನ್ನೊಂದು ಸ್ಪೆಷಲ್ ಪ್ಲೇಸ್ಗಾದ್ರೆ ಹೋಗ್ತಾ ಇದೀವಿ. ಆ ಪ್ಲೇಸ್ ಬಂದ್ಬಿಟ್ಟು ಚಿಡಿಗಳ ಒಂದು ಮಾರ್ಗ, ಅಂದ್ರೆ ಮೆಟ್ಲು ಹತ್ಕೊಂಡಾದ್ರೆ ನಾವು ಮೇಲೆ ಬರುವಂತಹ ಪ್ಲೇಸು. ಇದಕ್ಕೆ 2 ದಾರಿ ಇದಾವೆ. ಒಂದು ಮೆಟ್ಲು ಮಾರ್ಗ, ಅದು ನಾವು ಇವಾಗ ಆ ಪ್ಲೇಸ್ಗಾದ್ರೆ ಹೋಗ್ತಾ ಇದೀವಿ. ಅದ್ರ ಮುಖಾಂತರ ಬಂದ್ರೆ ನಿಮ್ಗೆ ಸುಮಾರು 1200 ಚಿಲ್ಲರೆ ಮೆಟ್ಲಾದ್ರೂ ಹತ್ಕೊಂಡಾದ್ರೆ ಬರ್ಬೇಕಾಗುತ್ತೆ ಈ ದಾರಿ. ಸೊ ಈ ದಾರಿ ಇವಾಗ ವರ್ಕಿಂಗ್ ಇಲ್ಲ. ಸೊ ತುಂಬಾ ಕಡಿಮೆ ಯೂಸ್ ಮಾಡ್ತಾರೆ. ಸೊ ರೋಡ್ ಮುಖಾಂತರನೇ ತುಂಬಾ ಜನ ಆದ್ರೂ ಬರ್ತಾರೆ. ಈ ಪ್ಲೇಸ್ ಇಂದಾನೆ ಬಂದ್ರೆ ನೀವು ಟ್ರೆಕ್ಕಿಂಗ್ ಮಾಡ್ಬೇಕು ಅನ್ನೋದಾದ್ರೆ ಈ ಪ್ಲೇಸ್ ಇಂದ ಬರ್ಬೋದು. ಅಂದ್ರೆ ವೆಹಿಕಲ್ ನ ನಿಮ್ದು ಕೆಳಗಡೆನೆ ಹಾಕ್ಬಿಟ್ಟು ಈ ಪ್ಲೇಸ್ ಮುಖಾಂತರ ಬಂದ್ರು ನೀವು ಫೋರ್ಟ್ ನ ವ್ಯೂ ಮಾಡಬಹುದು. ಸೊ ನೋಡಿದ್ರಲ್ಲ ಯಾವ ರೀತಿ ಇದ್ರೆ ಚಿಡಿಗಳಿಂದ. ಮುಂಚೆ ಎಲ್ಲ ಈ ದಾರಿಯಲ್ಲೇ ಬರ್ತಾ ಇದ್ರು, ಮುಂಚೆ ರೋಡ್ ಇರ್ಲಿಲ್ಲ. ಸೊ ಅದಾದ್ಮೇಲೆ ನಮಗೆ ರೋಡ್ ಮಾಡಿದ್ದಾರೆ. ಸೊ ಇವಾಗೇನೋ ಈ ದಾರಿ ನಮಗೆ ಯೂಸಲ್ಲಿ ಇಲ್ಲ. ಸೊ ಕೆಲವೊಬ್ರು ಮಾತ್ರ ಈ ದಾರಿ ಮುಖಾಂತರ ನಾವು ಮೇಲ್ ಬರೋದನ್ನ ನೋಡ್ಬೋದು. ಬಂದಾಗ ಈ ದಾರಿಲಿ ನಾವು ಅಂದ್ರೆ ಫೋರ್ಟ್ ಒಳಗಡೆ ಆದ್ರೆ ಎಂಟ್ರಿ ತಗೋಬಹುದು. ಸೊ ಕೆಲವೊಂದು ಪ್ಲೇಸಲ್ಲಿ ನೀವು ನೋಡ್ಬೋದು ಯಾವ ರೀತಿ ಇದ್ರೆ ಫೋರ್ಟ್ಗೆ ದಾರಿ ಇದೆ. ಸೊ ನಾವು ಮೆಟ್ಲು ಮಾರ್ಗದಿಂದ ಬಂದಾಗ ಇದು ಮೊದಲನೇ ದ್ವಾರ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ಅಲ್ಲಿದೆ ಒಂದು ಬುರ್ಜಿ ಇದೆ. ಬಟ್ ಮೇಲೆ ಹೋಗೋಕ್ಕೆ ದಾರಿ ಇಲ್ಲ. ನಾನು ಇಲ್ಲೇ ಕೂತ್ಕೊಂಡಿದ್ದೇನೆ. ಸೊ ಕೆಳಗಡೆಯಿಂದ ಮೆಟ್ಲು ದಾರಿ ಯಾವ ಕಡೆಯಿಂದ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಫುಲ್ಲು ಕಾಡಿದೆ ಸುತ್ತಲೂ. ಸೊ ಅಲ್ಲಿ ಹೋಗ್ಬೇಕು ಅಂದರೆ ನೋಡೋಣ, ಒಂದು ವೇಳೆ ದಾರಿ ಇದ್ದರೆ ಅಲ್ಲಿ ಹೋಗೋಣ. ಸೊ ಇಲ್ಲಿಂದಾನೇ ನೋಡ್ಬೋದು. ಫುಲ್ ಕೆಳಗಡೆ ಫುಲ್ಲು ಬಿದ್ದೋದ್ರೆ ಅಷ್ಟೇ ಕತೆ. ತುಂಬ ಡೀಪ್ ಇದೆ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಇದು ನಾನು ಎಡ್ಜಲ್ ಬಂದು ಕೂತ್ಕೊಂಡಿದ್ದೀನಿ ಕಲ್ಲಿನ ಮೇಲೆ. ಸೊ ಫುಲ್ ಸುತ್ತಲೂ ಕೋಟೆಯ ಗೋಡೆ ಅಂತಾನೆ ಹೇಳ್ಬೋದು. ಇದು ಸುಮಾರು 31 ಎಕರೆ 31 ಕಿಲೋಮೀಟರ್ ಆದರೆ ಈ ಗೋಡೆಯ ವಿಸ್ತೀರ್ಣ ಆದರೂ ಬರುತ್ತೆ. ಸೊ ಪ್ರಾಪರ್ ಆಗಿ ಎಲ್ಲಿ ಹೋಗೋಕ್ಕೂ ನಮಗೆ ದಾರಿ ಇಲ್ಲ. ಸೊ ಎಲ್ಲ ಹಾಳಾಗೋಗಿದೆ. ಸೊ ಬನ್ನಿ, ಎಷ್ಟಾದಷ್ಟು ನಿಮಗೆ ತೋರಿಸ್ತಾ ಇರ್ತೀನಿ. ಸೊ ಅಲ್ಲಿ ಆ ಪಾಯಿಂಟ್ಗಾದರೆ ಹೋಗಬೇಕು ಅಂದ್ಕೊಂಡಿದ್ದೆ. ಸೊ ಆ ಪ್ಲೇಸ್ಗೆ ಹೋಗೋಕ್ಕೆ ಇಲ್ಲಿಂದ ದಾರಿ ಇಲ್ಲ. ಟೋಟಲಿ ಡೀಪ್ ಆಗಿದೆ. ಸೊ ಕಾಲೆಲ್ಲ ಜಾರೋ ಚಾನ್ಸಸ್ ತುಂಬಾ ಇದೆ. ರಿಸ್ಕ್ ಬೇಡ ಅಂತ
ನಾನು ಇಲ್ಲಿಂದನೇ ರಿಟರ್ನ್ ಹೊರಟೋಗ್ತಾ ಇದ್ದೀನಿ. ಸೊ ಬನ್ನಿ ಮತ್ತೆ ನೋಡೋಣ ಅಲ್ಲಿಂದ ಏನಾದ್ರು ದಾರಿ ಇದ್ದರೆ. ಸೊ ಮತ್ತೆ ಅದನ್ನು ನಿಮಗೆ ಫುಲ್ಲಾಗಿ ತೋರಿಸ್ತೀನಿ. ಸೊ ಈ ಥರ ನಿಮಗೆ ತುಂಬ ಬುರ್ಜ್ಗಳಿದ್ದಾವೆ. ಸೊ ನಾನು ಕೆಲವೊಂದು ಮಾತ್ರ ನಿಮಗೆ ತೋರಿಸ್ತೀನಿ. ಸೊ ಕೆಲವೊಂದೆಲ್ಲ ನಾಶ ಹೋಗಿದೆ. ಬನ್ನಿ. ಇಲ್ಲಿ ಏನೋ ಇದೆ. ಇಲ್ಲಿ ಏನೋ ಸುರಂಗ ಮಾರ್ಗ ಇದೆ. ಅಂದರೆ ಯಾರಾದ್ರು ಯುದ್ಧಕ್ಕೆ ಬಂದರೆ ಸೊ ಇಲ್ಲಿ ಬಚ್ಚಿಟ್ಕೊಂಡು ಅಲ್ಲೇ ಮಾಡೋಕ್ಕೆ ತುಂಬ ಈಸಿ ಆಗ್ತಾಯಿತ್ತು ಅವರಿಗೆ. ಸೊ ಆ ಥರ ಪ್ಲೇಸ್ ಅಂತ ನೋಡ್ಬೋದು. ಸೊ ಇದು ನಮಗೆ ಮಹಾಗೋಡೆನೆ ಅಂತ ಹೇಳ್ಬೋದು. ಈ ಕೊಂಡವಿಡಿ ಫೋರ್ಟ್ಗೆ ಬರಬೇಕು ಅಂದರೆ ಸೊ ಫಸ್ಟ್ ಇಲ್ಲಿಂದೆಲ್ಲ ದಾಟ್ಕೊಂಡು ಬರಬೇಕಾಗ್ತಾಯಿತ್ತು. ಸೊ ಯಾರೂ ಬರೋಕ್ಕಾಗ್ತಾಯಿದ್ದಿಲ್ಲ ಅಷ್ಟೊಂದು ಈಸಿಯಾಗಿ. ಅದೇ ಮೇನ್ ಬುರುಜು, ಈ ಕೋಟೆಗೆ ಮೇನ್ ಬುರುಜು ಅಂದರೆ ಅದೇ. ಸೊ ಅಲ್ಲಿ ಅದು ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಂದರಲ್ಲಿ ಫೇಮಸ್ ಆಗಿರುವಂಥ ಈ ಬುರುಜು. ಸೊ ಅಲ್ಲಿ ಹೋಗೋಕ್ಕೆ ದಾರಿ ಕಾಣಿಸ್ತಾ ಇಲ್ಲ. ಸೊ ಟ್ರೈ ಮಾಡ್ತೀನಿ ಆದರೂ ಹೋಗೋಕ್ಕೆ. ಕೋಟೆನ ಸುತ್ತಾಡಿ ನನ್ನ ಫ್ಯಾಟ್ ಎಲ್ಲ ಕರಗೋಯ್ತು ಅಂತಲೇ ಹೇಳ್ಬೋದು. ಸುಮಾರು 8ರಿಂದ 10 ಕಿಲೋಮೀಟರ್ ಆದರೂ ನಾನು ಇಲ್ಲಿವರೆಗೂ ಸುತ್ತಾಡಿದ್ದೀನಿ. ಸೊ ಫುಲ್ ಬೆಟ್ಟ ಗುಡ್ಡ ಮಾತ್ರ ಇದೆ. ಸೊ ಎಲ್ಲಿ ನೋಡಿದ್ರೂ ಕಲ್ಲು ಬಂಡೆಗಳ ಮಧ್ಯದಲ್ಲಾದರೆ ಈ ಫೋರ್ಟನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ತುಂಬಾ ಕಷ್ಟ. ನೋಡ್ತಾ ಇದ್ದೀರಲ್ಲ, ಫುಲ್ಲು ಕಾಡು ಥರ ಇದೆ. ಮತ್ತು ಬಂಡೆಗಳೆಲ್ಲ ಹತ್ಕೊಂಡಾದರೆ ನಾವು ಬೆಟ್ಟದ ಮೇಲೆ ಮತ್ತು ಕೆಲವೊಂದು ಪ್ಲೇಸಲ್ಲಾದರೆ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ನಾನು ಸುಮಾರು 10 ಕಿಲೋಮೀಟರ್ ಆದರೆ ಇಲ್ಲಿವರೆಗೂ ಟ್ರಾವೆಲ್ ಮಾಡಿದ್ದೀನಿ. ಸೊ ಯಾರಾದ್ರು ಬಂದರೆ ಮಿನಿಮಮ್ 2 ಲೀಟರ್ ನೀರಾದರೆ ತೊಗೊಂಡು ಬನ್ನಿ. ಇಲ್ಲಾಂದರೆ ವಾಟರ್ ಇಲ್ಲ ಅಂದರೆ ಕಷ್ಟ ಇಲ್ಲಿ ತಿರುಗೋದು. ಸೊ ತುಂಬಾ ಕಷ್ಟ. ಇಲ್ಲಿವರೆಗೂ ನಾನು 1.5 ಲೀಟರ್ ಆದರೆ ನೀರು ಬಾಟ್ಲಾದರೆ ಖಾಲಿ ಮಾಡಿದೆ. ಸೊ ಆಲ್ರೆಡಿ ಇನ್ನೂ ನೀರು ಬೇಕು. ಸೊ ನೀರಿಲ್ಲ. ಸೊ ಆಚೆ ಕಡೆ ಹೋದರೆ ಒಂದು 10 ನಿಮಿಷದಲ್ಲಿ ಆಚೆ ಕಡೆ ಆದರೆ ಹೋಗ್ತೀನಿ. ಸೊ ಅಲ್ಲಿ ನಾನು ನೀರಾದರೆ ಕುಡಿಬೋದು. ಸೊ ನೀರನ್ನು ಕ್ಯಾರಿ ಮಾಡೋದು ತುಂಬಾ ಬೆಸ್ಟು. ಸೊ ನೀರಿಲ್ಲ ಅಂದರೆ ಈ ಪ್ಲೇಸ್ಗೆಲ್ಲ ಬರೋಕ್ಕೆ ಹೋಗಬೇಡಿ. ಸೊ ಟ್ರೆಕ್ಕಿಂಗ್ ಮಾಡಬೇಕು ತುಂಬ ಆಸೆ ಇರುತ್ತಲ್ಲ, ತುಂಬ ಜನರಿಗೆ ಟ್ರೆಕ್ಕಿಂಗ್ ಮಾಡೋ ಆಸೆ. ಸೊ ಹಾಗಾಗಿ ಅಂಥವ್ರು ಮಾತ್ರ ಈ ಪ್ಲೇಸ್ಗೆ ಬಂದುಬಿಟ್ಟು ಎಂಜಾಯ್ ಮಾಡ್ಬೋದು. ಗೊತ್ತಾ ಇದಿರಲ್ಲ, ಈ ದಾರಿ ತುಂಬ ಕಠಿಣವಾಗಿದೆ. ಸೊ ಎಲ್ಲೂ ಹೋಗೋಕ್ಕೆ ಹಿಂದೆ ದಾರಿನೇ ಇಲ್ಲ ನನಗೆ. ಸೊ ಈ ಥರ ದಾರಿ ಇದೆ. ಸೊ ಇದು ಮೆಟ್ಲಿಂದ ಬರೋದು ಮಾರ್ಗ. ಸೊ ಇದು ಕೊಂಡವೀಡು ಫೋರ್ಟ್ನಲ್ಲಿರುವಂಥ ತುಂಬಾ ವಿಚಿತ್ರವಾದ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಭಯಂಕರವಾಗಿದೆ. ಒಬ್ಬರಂತೂ ಓಡಾಡೋಕ್ಕಾಗಲ್ಲ ಇಂಥ ಪ್ಲೇಸಲ್ಲಿ, ತುಂಬಾ ಕಷ್ಟ. ಸೊ ಎಲ್ಲ ಕಡೆಯೂ ಗಿಡ ಮರಗಳಿದ್ದಾವೆ. ಸೊ ತುಂಬಾ ದಾರಿನೇ ಇಲ್ಲ, ಕರೆಕ್ಟಾಗಿ ಹೋಗೋಕ್ಕೆ ದಾರಿನೇ ಇಲ್ಲ. ಸೊ ನಡ್ಕೊಂಡು ಬರೋರು, ಕೆಳಗಡೆಯಿಂದ ಬೆಟ್ಟದ ಮೇಲಿಂದ ನಡ್ಕೊಂಡು ಬರೋರು ಈ ದಾರಿಯಲ್ಲಾದರೆ ಬರ್ತಾರೆ. ಸೊ ಬರಬೇಕಾದ್ರೆ ತುಂಬ ಗಿಡ ಮರಗಳಿದ್ದಾವೆ. ಸೊ ಹಾವು ಇರೋ ಚಾನ್ಸಸ್ ತುಂಬಾ ಜಾಸ್ತಿ. ಸೊ ನೋಡ್ಕೊಂಡಾದರೆ ನಾವು ಬರಬೇಕಾಗುತ್ತೆ. ಸಿಂಗಲ್ ಪರ್ಸನ್ಗೆ ಸ್ವಲ್ಪ ಭಯ ಜಾಸ್ತಿ ಆಗುತ್ತೆ. ಯಾಕಂದರೆ ನೋಡ್ತಾ ಇದ್ದೀರಲ್ಲ, ಫುಲ್ ಎಲ್ಲ ಕಾಡು ಥರ ಇದೆ. ಚೆನ್ನಾಗಿದೆ ಪ್ಲೇಸು. ಟ್ರೆಕ್ಕಿಂಗ್ ಮಾಡೋರಿಗೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ತುಂಬಾ ಆ್ಯಕ್ಟಿವಿಟೀಸ್ ಇದ್ದಾವೆ. ಸೊ ನೈಟು ಹಾಲ್ಟ್ ಮಾಡ್ಬೋದು, ನೀವು ಇಲ್ಲಿ ಕ್ಯಾಂಪಿಂಗ್ ಮಾಡ್ಬೋದು. ಅಂದರೆ ಯಾವ ರೀತಿ ಅಂದರೆ 2,000 ರೂಪಾಯಿ ಆದರೆ ಪೇ ಮಾಡಬೇಕು ಕ್ಯಾಂಪಿಂಗ್ಗೆ. 2,000 ರೂಪಾಯಿ ಪೇ ಮಾಡಿದ್ರೆ ನಿಮಗೆ ನೈಟ್ ಹಾಲ್ಟ್ ಆದರೆ ಮಾಡ್ಬೋದು. ಸೊ ಜೊತೆಗೆ ನಿಮಗೆ ಫುಡ್ಡು, ಡ್ರಿಂಕ್ಸು ಮತ್ತು ಎಲ್ಲ ವ್ಯವಸ್ಥೆ ಇರುತ್ತೆ. ಕ್ಯಾಂಪಿಂಗ್ ಅಂದರೆ ನಿಮಗೆ ಒಂದು ಕೆನೋಪಿ ಸ್ಟಾಲ್ ಥರ ಮಾಡಿ ಕೊಡ್ತಾರೆ. ಸೊ ಅದರಲ್ಲಿ ನೀವು ಸ್ಟೇ ಮಾಡ್ಬೋದು. ಸೊ ನೈಟೆಲ್ಲ ಪಾರ್ಟಿ ಮಾಡ್ಬೋದು. ಸೊ ಸ್ಪೆಷಲಿ ಪಾರ್ಟಿ ಮಾಡೋಕ್ಕಂತಲೇ ಈವ್ನಿಂಗ್ 6ರಿಂದ ಬೆಳಗ್ಗೆ 6 ಗಂಟೆವರೆಗೂ ಈ ಕ್ಯಾಂಪಿಂಗ್ ಆದರೆ ನಡೆಯುತ್ತೆ. ಬರೀ ನೈಟ್ ಮಾತ್ರ. ಸೊ ನೈಟಲ್ಲಿ ಬಂದುಬಿಟ್ಟು ನೀವು ಈ ಕೊಂಡವೀಡು ಫೋರ್ಟಲ್ಲಾದರೆ ಹಾಲ್ಟ್ ಮಾಡ್ಬೋದು. ಸೊ ಬನ್ನಿ ಹೋಗೋಣ. ಸೊ ಈ ಪ್ಲೇಸಲ್ಲಿ ನಾನು ಒಬ್ಬನೇ ಇದ್ದೀನಿ, ತುಂಬ ಭಯ ಆಗ್ತಾಯಿದೆ. ಸೊ ಇಲ್ಲಿಂದ ಆದಷ್ಟು ಬೇಗ ಆದರೆ ಆಚೆ ಕಡೆ ಆದರೆ ಹೋಗೋಣ. ನೋಡ್ತಾ ಇದ್ದೀರಲ್ಲ ದಾರಿ ಎಷ್ಟು ಕಠಿಣವಾಗಿದೆ ಅಂತ. ಸೊ ಫೋರ್ಟ್ ಫಸ್ಟ್ ಬಾಗಿಲು ಒಳಗಡೆ ಆದರೆ ಬಂದ್ವಿ. ಸೊ ಮೆಟ್ಲು ಮಾರ್ಗದಿಂದ ಅಂದರೆ ಚಿಡಿಗಳು ಹತ್ಕೊಂಡಾದರೆ ಮೇಲೆ ಬರಬೇಕಾಗುತ್ತೆ. 1200 ಮೆಟ್ಲಾದರೂ ಇದ್ದಾವೆ. ಸೊ ಆ ಮೆಟ್ಲೆಲ್ಲ ಹತ್ಕೊಂಡು ಮೇಲೆ ಬಂದರೆ ನಿಮಗೆ ಈ ಥರ ದಾರಿ ಇದೆ. ಇದನ್ನೆಲ್ಲ ಕ್ರಾಸ್ ಮಾಡಿದ್ರೆ ನಿಮಗೆ ನರಸಿಂಹಸ್ವಾಮಿ ದೇವಾಲಯ ಮತ್ತು ಮಸ್ಜಿದ್ ಹತ್ರ ಒಂದು ಮಸ್ಜಿದ್ ಆದರೂ ಇದೆ. ಆ ಮಸ್ಜಿದ್ ಹತ್ರ ಹೋಗ್ತೀವಿ. ಸೊ ಬನ್ನಿ ಒಳಗಡೆ ಆದರೆ ಹೋಗೋಣ. ಆಶ್ರಿತ ಪಾಲಕ ಅನಾಥ ರಕ್ಷಕ ವರಾಹ ನರಸಿಂಹ